ಉಪಸ್ಥಿತರಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಈಗಾಗಲೇ ಸಿದ್ದನಗೌಡರ ಹೆಸರು ತೊಗೊಂಡಿದ್ದರಿಂದ ನಾನು ಹೆಸರು ತಗೋದಿಲ್ಲ. ಎಲ್ಲ ಗಣ್ಯಮಾನ್ಯರೇ, ಇವತ್ತು ಕೇಂದ್ರ ಚುನಾವಣಾ ಭಾರತೀಯ ಜನತಾ ಪಾರ್ಟಿಯ ಇಲೆಕ್ಷನ್ ಕಮಿಟಿ ಆಲ್ರೆಡಿ ರಾಜ್ಯಸಭೆಗೆ ಎಂ ನಾಗರಾಜ್ ಅಂಥೇಳಿ ಧಾರವಾಡದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ರಾಜ್ಯಸಭೆಗೆ ಇವತ್ತು ಆಯ್ಕೆ ಮಾಡೋದ್ರ ಮುಖಾಂತರ ನನ್ನ ಅವಧಿ ಈ ತಿಂಗಳ 25ನೇ ತಾರೀಕು ಮುಗಿದದ. ಆ 25ರ ನಂತರ ಎಂ ನಾಗರಾಜ್ ಅವರು ಈ ಸ್ಥಾನಕ್ಕೆ ಬರ್ತಾರೆ. ಅವರು ರಾಜ್ಯಸಭೆಯ ಅಭ್ಯರ್ಥಿ ಇವತ್ತು ಆದರು ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರ್ತಾ, ನಾನು ಪಕ್ಷದ ವರಿಷ್ಠರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಯಾವ ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ, ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೀನಿ. ಕಾರಣ ಅಂತಂದರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಅವರು ಅವಕಾಶವನ್ನು ಕೊಟ್ಟರು ಮತ್ತು ಹಾಲುಮತ ಸಮಾಜದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರು. ಅದರ ಜೊತೆಗೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಲವು ದಶಕಗಳಿಂದ ಅವರು ಕೆಲಸ ಮಾಡಿದರು. ಅವರಿಗೆ ಅವಕಾಶ ಕೊಟ್ಟಿದ್ದರಿಂದ ಕೇಂದ್ರದ ವರಿಷ್ಠರ ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತು ಅವ್ರಿಗೆ ಸಹಕಾರವನ್ನು ಕೂಡ ಕೊಡ್ತೇನೆ ಅನ್ನುವಂಥದ್ದನ್ನು ಈ ಮೂಲಕ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ವಿಧಾನ ಪರಿಷತ್ತಿಗೂ ಕೂಡ 2 ಸ್ಥಾನಗಳ ಆಯ್ಕೆಯಾಗಿದ್ದಾವೆ. ಒಂದು, ನಮ್ಮ ಜೊತೆ ಕೆಲಸ ಮಾಡಿದಂಥ ಅತ್ಯಂತ ಹಳೆಯ ಕಾರ್ಯಕರ್ತರಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರು ಕೂಡ ಚೇರ್ಮನ್ರಾಗಿದ್ದರು. ಹುಬ್ಬಳ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ದರು. ಅವ್ರನ್ನ ವಿಧಾನ ಪರಿಷತ್ತಿಗೆ, ಅವರು ಲಿಂಗಾಯತ್ ಸಮಾಜದಿಂದ. ಇನ್ನೊಬ್ಬರು ಹಿಂದುಳಿದ ವರ್ಗದಿಂದ ಅತ್ಯಂತ ಸಣ್ಣ ಸಮಾಜವಾಗಿರ್ತಕ್ಕಂಥ ಮಡಿವಾಳ ಸಮಾಜದ ರಘು ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿಯನ್ನು ಮೈಸೂರು ಭಾಗದಿಂದ ಈಗ ಸದ್ಯ ಅವರು ಒ ಬಿ ಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. 2 ವಿಧಾನ ಪರಿಷತ್ತಿಗೆ ಮತ್ತು 1 ರಾಜ್ಯಸಭೆಗೆ ಏನು ಆಯ್ಕೆ ಮಾಡಿದ್ದಾರೆ, ಆ ಎಲ್ಲವೂ ಕೂಡ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದರಿಂದ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಪರವಾಗಿ ನಾನು ಅದನ್ನು ಮುಕ್ತ ಕಂಠದಿಂದ ಹೊಗಳ್ತೇನೆ ಮತ್ತು ಅದನ್ನು ಸ್ವಾಗತ ಕೂಡ ಮಾಡ್ತೇನೆ ಅನ್ನುವಂಥದ್ದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಾನು ಇವತ್ತು ವಿಶೇಷವಾಗಿ ತಮ್ಮನ್ನೆಲ್ಲ ಇಲ್ಲಿ ಆಹ್ವಾನಿಸಿದ್ದೇನಂತಂದರೆ, ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ನನಗೆ ನಿರೀಕ್ಷೆ ಕೂಡ ಇರಲಿಲ್ಲ. ಪಕ್ಷದ ಹೈಕಮಾಂಡ್, ಪ್ರಧಾನಮಂತ್ರಿಗಳಿರ್ಬೋದು ಮತ್ತು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಇರ್ಬೋದು, ಅವತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ JP ನಡ್ಡಾರವರಿರ್ಬೋದು, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಸಂತೋಷಿ, ಕರ್ನಾಟಕದವರು ನಮ್ಮವರೇ ಸಂತೋಷಿ ಇರ್ಬೋದು, ನಮ್ಮ ರಾಜ್ಯದಿಂದ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರಾಗಿರ್ಬೋದು, ಅವತ್ತಿನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಇರ್ಬೋದು, ಈ ರೀತಿ ಬಹುತೇಕ ಎಲ್ಲ ಮುಖಂಡರು ನನಗೂ ಕೂಡ ಕಳೆದ 6 ವರ್ಷಗಳಿಂದ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಕೆಲಸ ಮಾಡುವಂಥ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟರು. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಈ ಕಾರ್ಯವನ್ನು ಮುಂದೆ ತೊಗೊಂಡು ಹೋಗಿದ್ದೀನಿ ಅನ್ನುವಂಥದ್ದು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಳೆದ 6 ವರ್ಷಗಳ ಅವಧಿಯಲ್ಲಿ, ಪ್ರಾರಂಭದ ಅವಧಿಯಲ್ಲಿ 2 ವರ್ಷ ಕರೋನಾ ಇತ್ತು. ಹೀಗಾಗಿ 2 ವರ್ಷ ಕರೋನಾ ಸಂದರ್ಭದಲ್ಲಿ ನಮಗೆ ಯಾವುದೇ ಕೇಂದ್ರ ಸರ್ಕಾರದ ಅನುದಾನ ಬರಲಿಲ್ಲ. ಆದರೂ ಕೂಡ ನಾವು ಪ್ರಾರಂಭದ ಹಂತದಲ್ಲಿ ಕೇಂದ್ರ ಸಚಿವಾಲಯದಲ್ಲಿ ನಾವು ಹುಡುಕಾಡಿ, ಹಿಂದೆ ಯಾರು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಫಂಡನ್ನು ಯುಟಿಲೈಸ್ ಮಾಡಲಾರ್ದ ಉಳಿದಿತ್ತು, ಆ ಫಂಡನ್ನು ಒಂದು ಸ್ವಲ್ಪ ತೊಗೊಂಬಂದು ಪ್ರಾರಂಭ ಮಾಡಿದ್ವಿ. ಯಾವಾಗ? ಕರೋನಾ ಸಂದರ್ಭದೊಳಗೆ. ಅದಾದಮೇಲೆ 4 ವರ್ಷಕ್ಕೆ ನನಗೆ ಒಂದು 20 ಕೋಟಿ ರೂಪಾಯಿ ಬಂತು. ಒಟ್ಟು ನನ್ನ ಅವಧಿಯೊಳಗೆ 23,53,74,000 ರೂಪಾಯಿ ನನಗೆ ಒಟ್ಟು ಸರ್ಕಾರದ MP ಲ್ಯಾಡ್ ಅನುದಾನ ಬಂದದ. ಆದರೆ ನಾನು ಕೆಲಸ ಮಾಡಿದ್ದು ಹತ್ತತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ನಾನು ಮಾಡಲಿಕ್ಕೆ ಅವಕಾಶ ಸಿಕ್ತು. ಕಾರಣ ಹೆಂಗೆ ಅವಕಾಶ ಸಿಕ್ತಂದರೆ, ನಾನು ಅನೇಕ ಯೋಜನೆಗಳನ್ನು, ಬೇರೆ ಬೇರೆ ಯೋಜನೆಗಳನ್ನು ನಾನು ಉಪಯೋಗ ತೊಗೊಂಡೆ. ಒಂದು CSR ಫಂಡ್, ಸಾಮಾಜಿಕ ಹೊಣೆಗಾರಿಕೆಯ ಅನುದಾನ ಅಂತ ಏನಿರ್ತದೆ ಕಂಪ್ನಿಗಳದ್ದು, ಅದಿರ್ಬೋದು, DMF ಫಂಡ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಇಲಾಖೆಯ ಕೆಲಸಗಳಿರ್ಬೋದು, ಆ ಎಲ್ಲವನ್ನು ತರೋದ್ರಿಂದ ಎಲ್ರಿಗೂ ಸಮರ್ಪಕವಾಗಿ ಮುಟ್ಲಿಕ್ಕೆ ನಾನು ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಈ ಮೂಲಕ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಸುಮಾರು 65 ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ನನ್ನ ಸಹೋದ್ಯೋಗಿಗಳಿಂದ ತರುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ. ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಿರ್ಬೋದು, ಅವ್ರ ಕಡೆಯಿಂದನೂ ತೊಗೊಂಬರುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅದು ಇನ್ನೂ 1 ಕೋಟಿ ದಾಟೋದದ. ಯಾಕಂದ್ರೆ ಇನ್ನೂ ಕೆಲವು ಅನುಮೋದನೆ ಆಗಿದ್ದಾವೆ, ಕೆಲಸ ಆಗಿಲ್ಲ. ಈ ರೀತಿ ಅನುದಾನವನ್ನು ಕೂಡ ನಾನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ
ನಾನು ತಮಗೆ ಹೇಳಬೇಕಂತಂದ್ರೆ ಸುಮಾರು 171 ಸಮುದಾಯ ಭವನಗಳನ್ನು ನಾವು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ. ಸುಮಾರು 65 ಬಸ್ ಶೆಲ್ಟರ್ಗಳನ್ನು ನಾವು ಜಿಲ್ಲೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. 100 ಗುರಿ ಇತ್ತು ನಂದು, ಆದರೆ 65 ಕಂಪ್ಲೀಟ್ ಆಯ್ತು ನನ್ನ ಅವಧಿಯೊಳಗೆ. ಸುಮಾರು 25 ಶಾಲಾ ಕಟ್ಟಡ ಇರ್ಬೋದು, 11 ಸ್ಮಾರ್ಟ್ ಕ್ಲಾಸ್ಗಳಿರ್ಬೋದು, 3 ಆ್ಯಂಬ್ಯುಲೆನ್ಸ್ಗಳಿರ್ಬೋದು, 5 ವ್ಯಾಯಾಮ ಶಾಲಾ ಕಟ್ಟಡಗಳಿರ್ಬೋದು, 4 ಜಿಮ್ಗಳನ್ನು ಈಗಾಗಲೇ ಹಾಕಿದ್ದೀವಿ. ಇನ್ನೂ 31 ಜಿಮ್ಮು BPCLದಿಂದ ಬರಬೇಕಾಗಿದೆ, ಮಂಜೂರಿ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಅವರು ಕುಣಿಸ್ತಾರೆ. ಆಮೇಲೆ ಸೇವಾ ಸಂಸ್ಕಾರ ಕೇಂದ್ರ 3 ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಬ್ಯಾಡ್ಮಿಂಟನ್ ಕೋರ್ಟ್ಗಳ ನವೀಕರಣ ಇರ್ಬೋದು, ಶೌಚಾಲಯಗಳಿರ್ಬೋದು, ಬೋರ್ವೆಲ್ಗಳಿರ್ಬೋದು, ಪೇವರ್ ಬ್ಲಾಕ್ಗಳ ಅಳವಡಿಕೆ ಇರ್ಬೋದು, ಶಾಲಾ ಪೀಠೋಪಕರಣಗಳಿರ್ಬೋದು. ಈ ರೀತಿ ನನ್ನ ಅನುದಾನವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಮಾಡಿದ್ದೀನಿ ಅಂತೇಳಿ ತಮ್ಮ ಮೂಲಕ ಜಿಲ್ಲೆಯ ಜನರಿಗೆ ತರಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಇತ್ತೀಚೆಗೆ CSR ಫಂಡ್ನಲ್ಲಿ ಯಾವ ಶಿವಾನಂದ ಭಾರತಿ ಇಂಚಲ್ ಸಂಸ್ಥೆ ಅದ, ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಶಿಕ್ಷಣ ಸಂಸ್ಥೆಗೂ ಕೂಡ 3 ಕೋಟಿ ರೂಪಾಯಿಗಳ ಅನುದಾನವನ್ನು CSR ಫಂಡ್ನಲ್ಲಿ ತಂದು ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ. ಮತ್ತು ಇಂಡಿಯನ್ ಆಯಿಲ್ BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಡೆಯಿಂದ 2.5 ಕೋಟಿ ರೂಪಾಯಿಗಳದ್ದು ಜಿಮ್ ಅನುದಾನ ಏನು ಮಂಜೂರಿ ಆಗಿದೆ, ಅದನ್ನು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ನಾವು ಅಳವಡಿಕೆ ಮಾಡೋರಿದ್ದೀವಿ. ಅದ್ರ ಜೊತೆಗೆ ಗಮನಾರ್ಹ ಕೆಲಸ ಏನು ಮಾಡಿದ್ದೀರಿ ಅಂಥೇಳಿ ಭಾಳಷ್ಟು ಸಲ ಪ್ರಶ್ನೆ ಬರ್ತದೆ. ಹೀಗಾಗಿ ಬಂದಂಥ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರೋದೇನಂತಂದರೆ, ಒಂದು ಇಲ್ಲಿ ನಮ್ಮ ಬೆಳಗಾವಿ ಕೈಗಾರಿಕಾ ವ್ಯಾಪ್ತಿ ಬೆಳಿಬೇಕಂತೇಳಿ MSME ಟೆಕ್ ಪಾರ್ಕ್ ನಮಗೆ ಮಂಜೂರಾಗಿ 10 ಎಕರೆ ಜಮೀನವನ್ನು ಅದಕ್ಕೆ ಮಂಜೂರಿ ಮಾಡಿ ಅದು ನೆನೆಗುದಿ ಬಿದ್ದಿರುವಂಥದ್ದನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸ. ಅಂದರೆ ಅದಕ್ಕೆ ಏಕಾತನ ಮಾಡಿಕೊಡ್ತಾ ಇರಲಿಲ್ಲ. ಹೀಗಾಗಿ ಅದನ್ನು ಸರಿದಾರಿಗೆ ತಂದು ಅದು ಈಗ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಸುಮಾರು 250 ಕೋಟಿ ರೂಪಾಯಿ ವೆಚ್ಚದ. ಒಂದು 100 ಹಾಸಿಗೆಗಳ 152 ಕೋಟಿ ರೂಪಾಯಿಗಳು ಖರ್ಚು ಮಾಡಿ ESI ಆಸ್ಪತ್ರೆ 2-3 ಸಲ ಬೇರೆ ಬೇರೆ ಕಾರಣದಿಂದ ಪೆಂಡಿಂಗ್ ಉಳಿದಿತ್ತು. ಅದು ಕೂಡ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆಮೇಲೆ ಗೋಕಾಕ್ನಲ್ಲಿ ಮಾಜಿ ಸೈನಿಕರಿಗಾಗಿ ಯೂನಿಟ್ ರನ್ ಕ್ಯಾಂಟೀನ್ ಅಂಥೇಳಿ ಸೈನಿಕರಿಗಾಗಿ ಕ್ಯಾಂಟೀನ್ ಮಾಡುವಂಥದ್ದು ಕೂಡ ನಾವು ಮಂಜೂರಿ ಮಾಡಿಸಿರುವಂಥದ್ದು. ಅದರ ಜೊತೆಗೆ ರಕ್ಷಣಾ ಸಚಿವಾಲಯದಿಂದ ಏನು ಸಂಗೊಳ್ಳಿ ಗ್ರಾಮದ ಸೈನಿಕ ಶಾಲೆ ಏನಿದೆ ಅದನ್ನು ಕೇಂದ್ರದ ಸುಪರ್ದಿಗೆ ತೊಗೋಬೇಕಂತ ನಾವು ವಿನಂತಿ ಮಾಡಿದ್ದೀವಿ. ಅದು ಕೂಡ ಪ್ರಗತಿ ಹಂತದೊಳಗದ. ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ಗೋಕಾಕ್ 100 ಕೋವಿಡ್ ವಾರ್ಡ್ ಇದರ ಸಲುವಾಗಿ ಅವಾಗ ಏನು ಪ್ರಯತ್ನ ಮಾಡಿದ್ದೀವಿ ಅದು ಕೂಡ ಇದಾಗಿದೆ. ಆಮೇಲೆ 500 LPM ಸಾಮರ್ಥ್ಯದ ಆಕ್ಸಿಜನ್ ಯೂನಿಟ್ ಕೂಡ ಅಲ್ಲಿ ಆ ಸಂದರ್ಭ ನಾವು ಮಂಜೂರಿ ಮಾಡಿಸಿದ್ವಿ. ಮತ್ತು RT-PCR ಕೇವಲ ಬೆಳಗಾವಿಗೆ ಒಂದೇ ಇತ್ತು, ಅದನ್ನು ಗೋಕಾಕ್ ಕೂಡ RT-PCR ಕೇಂದ್ರವನ್ನು ಅವತ್ತಿನ ಸಂದರ್ಭದಲ್ಲಿ ನಾವು ಮಂಜೂರಿ ಮಾಡಿಸಿರುವಂಥದ್ದು. ಮತ್ತು ಮೂಡಲಗಿ ಸಮುದಾಯ ಆರೋಗ್ಯ ಕೇಂದ್ರ 30 ಬೆಡ್ನಿಂದ ಅದನ್ನು 100 ಬೆಡ್ ಮೇಲ್ದರ್ಜೆಗೇರಿಸಿರುವಂಥದ್ದು ಇರ್ಬೋದು. ನಮ್ಮ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಾರ್ಯ ಇರ್ಬೋದು. ಆಮೇಲೆ ರೋಡ್ಸ್ ಅಂತೂ ರೆಗ್ಯುಲರ್ ಬರುವಂಗೆ ನಮ್ಮ ಇದಕ್ಕೆ ಬಂದದ, ನಮ್ಮದು ಅದಕ್ಕೆ ಕಾಂಟ್ರಿಬ್ಯೂಷನ್ ಅದ. ಅದ್ರ ಜೊತೆಗೆ ವಂದೇ ಭಾರತ್ ರೈಲು ಪ್ರಾರಂಭ ಮಾಡಿರುವಂಥದ್ದು ಇರ್ಬೋದು, ಯಾವುದು ಪುಣೆಗೆ. ಈ ರೀತಿ ಗುರುತಿಸುವಂಥ ಅನೇಕ ಕೆಲಸಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ. ಮತ್ತು ಹೊಸ ಟ್ರೈನ್ಗಳ ಪ್ರಾರಂಭ ಇರ್ಬೋದು, ಹಳೆ ಟ್ರೈನ್ಗಳ ನಿಲುಗಡೆ ಬೇರೆ ಬೇರೆ ಸ್ಥಳಗಳಲ್ಲಿ ನಿಲುಗಡೆ ಇರ್ಬೋದು, ಎಕ್ಸ್ಪ್ರೆಸ್ ಟ್ರೈನ್ಗಳ ನಮ್ಮ ಇದಕ್ಕೆ ಬಂದು ಸ್ಟಾಪ್ ಮಾಡುವಂಥದ್ದು ಇರ್ಬೋದು. ಈ ರೀತಿ ಟ್ರೈನ್ಗಳು, ವಿಮಾನಗಳು, ಈ ರೀತಿ ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಅದರ ಜೊತೆಗೆ ಇನ್ನೊಂದು ಕೆಲಸ ಕೊನೆ ಹಂತಕ್ಕೆ ಬಂದು ನಿಂತದ, ಬಹುಶಃ ಇನ್ನೇನು ಮಂಜೂರಿ ಆಗ್ತದೆ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಈ ಭಾಗದ ನಮ್ಮೆಲ್ಲರ ಸ್ಫೂರ್ತಿಯಾಗಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರಿಡಬೇಕಂತೇಳಿ ನಾವು ಪ್ರಯತ್ನ ಮಾಡಿದ್ದೀವಿ. ಅದು ಮಂತ್ರಾಲಯದಿಂದ ಶಿಫಾರಸಾಗಿ ಕೇಂದ್ರ ಕ್ಯಾಬಿನೆಟಿಗೆ ಹೋಗುವಂಥ ಒಂದು ಇದರೊಳಗದ. ಕ್ಯಾಬಿನೆಟ್ ಮಂಜೂರಿ ಆದ ನಂತರ ಬಹುಶಃ ನಮ್ಮ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಇಡ್ತಾರೆ ಅನ್ನುವಂಥದ್ದು ಕೂಡ ಕೊನೆ ಹಂತದಲ್ಲಿದೆ. ಕೇವಲ ಹೆಸರಿಡುವುದು ಅಷ್ಟೇ ಅಲ್ಲ, ಯಾವ ರೀತಿ ಬೆಂಗಳೂರು ಏರ್ಪೋರ್ಟಿಗೆ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂ ನಿಲ್ಲಿಸಿದಿರಿ, ಅದೇ ರೀತಿ ಇಲ್ಲಿಯೂ ಕೂಡ ಒಂದು ಕಿತ್ತೂರು ಚೆನ್ನಮ್ಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕಂತೇಳಿ ನಾವು ವಿನಂತಿ ಮಾಡಿದ್ದೀವಿ. ಅದಕ್ಕೂ ಕೂಡ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ ಮತ್ತು ಅದು ಕೂಡ ಕಾರ್ಯ ಪ್ರಗತಿಯಲ್ಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಆಗುವಂಥ ಎಲ್ಲ ಲಕ್ಷಣ ಇದ್ದೀವಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಮಾನಯಾನದಲ್ಲಿ ಕೂಡ ಅನೇಕ ಫ್ಲೈಟ್ಗಳೇನು ಬಂದಾಗಿದ್ದು ಅದನ್ನು ಚಾಲೂ ಮಾಡಿಸಿದ್ವಿ. ಮತ್ತು ಈಗ ಕೆಲವು ಬಂದಾಗಿದ್ದಾವೆ, ಅದು ನಿರಂತರ ಹೋರಾಟ ಇರ್ತದೆ, ಅದನ್ನು ಕೂಡ ಮಾಡುವಂಥದ್ದಾಗಿದೆ. ಈ ರೀತಿ ಅದಲ್ಲದೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇರ್ಬೋದು, ಪ್ರಧಾನಮಂತ್ರಿಗಳ ಪರಿಹಾರ ನಿಧಿ ಇರ್ಬೋದು, ಅಲ್ಲಿಯೂ ಕೂಡ
ಸಾಕಷ್ಟು ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದರ ಮಾಹಿತಿಯನ್ನು 2 ಪೇಜ್ ಮಾಹಿತಿ ಅದ, ನಮ್ಮ ಕಾರ್ಯಕರ್ತರು ತಮ್ಮ ನಂತರ ಕೊಡ್ತಾರೆ, ಅದನ್ನು ದಯವಿಟ್ಟು ತಾವು ತಗೋಬೇಕು. ಮತ್ತು ಇಲ್ಲಿ ತನಕ ನಾನು ಮಾಡಿದಂಥ ಎಲ್ಲ ಕೆಲಸಗಳನ್ನು ನಾನು ಭೇಟಿ ಆಗಲಿ ಬಿಡಲಿ, ನಮ್ಮದೊಂದು ಪ್ರೆಸ್ ನೋಟ್ ತೊಗೊಂಡು ಎಲ್ಲರೂ ಅದನ್ನು ಪತ್ರಿಕೆಗಳಿಗೆ ತಿಳಿಸೋದ್ರ ಮುಖಾಂತರ ನನ್ನ ಜಿಲ್ಲೆಯ ಜನರಿಗೆ ನಾನು ಮಾಡಿದ ಕೆಲಸವನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದೂ ಕೂಡ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅನ್ನುವಂಥದ್ದನ್ನು ನಾನು ಬಯಸಿ, ನಮ್ಮ ಕಾರ್ಯಕರ್ತರು ನಾನು ರಾಜ್ಯಸಭಾ ಸದಸ್ಯ ಆದ ನಂತರ ಬಹುತೇಕ ಇಷ್ಟು ಸಹಕಾರ ಕೊಟ್ಟರಲ್ಲ, ಅವರ ಸಹೋದರಿಗೆ ಸಹಕಾರ ಕೊಟ್ಟಂಗೆ ಎಲ್ಲರೂ ಸಹಕಾರ ಕೊಟ್ಟರು. ಹೀಗಾಗಿ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಪ್ರಧಾನಮಂತ್ರಿ ವಿಜೇಂದ್ರ ಅವರು ಮೀಟ್ ಆಗಿ ಬಂದರು. ಯಾಕೆ ಮರಾಠಿ ಮಕ್ಕಳ ಆಸೆಯಿಂದ ಏನಾದರೂ ಆಗ್ತಿದೆಯಾ ನಿಮ್ಮ ಪಕ್ಷ ಅಥವಾ ಏನಂತ? ಇಲ್ಲ, ಅದನ್ನು ನೋಡ್ರಿ, ನಾವಂತೂ ಪೂರ್ಣ ಕರ್ನಾಟಕ ಆಡಳಿತ ಭಾಷೆ ಕನ್ನಡ, ನನ್ನ ವೈಯಕ್ತಿಕ ನಿಲುವು ಗಟ್ಟಿಯದ. ಆದ್ರೆ ಪಾಲಿಕೆ ವಿಷಯ ಬಂದಾಗ ಪಾಲಿಕೆ ಸಂಬಂಧಪಟ್ಟಂಥವ್ರು ಅದು ನಿರ್ಣಯ ಮಾಡ್ತಾರೆ. ಅಲ್ಲ, ಅದನ್ನೇ ಹೇಳಿ, ಪಾಲಿಕೆ ವಿಷಯ ಬಂದಾಗ ಮೇಯರ್, ಡೆಪ್ಟಿ ಮೇಯರ್, ಲೋಕಲ್ MLA ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಅಲ್ಲ, ಅದನ್ನು ಹೇಳೋ ಪ್ರಶ್ನೆನೇ ಇಲ್ಲ. ನಾ ಏನು ಹೇಳ್ತೀನಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥದ್ದು ಹೇಳಬೇಕಾದ ಅಗತ್ಯ ಏನದ? ಅಲ್ಲಲ್ಲ, ನಾ ಏನು ಕೇಳತ್ತೀನಿ, ಅದನ್ನು ನೀವು ಅನ್ನೋದ್ರಿಂದ ಎಲ್ಲೋ ಕ್ವಶನ್ ಮಾರ್ಕ್ ನಮ್ಮ ಮನುಷ್ಯನಾಗ ಐತೆ. ಅದು ಏನು ಸಂಬಂಧ ಇಲ್ಲ, ಅದೇನು ಸಂಬಂಧ ಇಲ್ರಿ. ಅದು ಸಾರ್ವಕಾಲಿಕ ಸತ್ಯ ಇದ್ದದ್ದನ್ನು ವಾಪಸ್ ಯಾಕೆ ಅದನ್ನು ನಾವು ಮಾತಾಡೋದು ಅವಶ್ಯಕತೆ ಏನು? ಅಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಅದ ನನಗೆ ಗೊತ್ತಿಲ್ಲ. ಅಲ್ಲ, ನಾನು ಅದನ್ನ ಹೇಳತ್ತೇನಿಲ್ಲ. ಸರ್ಕಾರಕ್ಕೇನೋ ಬರ್ದು ಅಂತಾರ ಅವ್ರ, ಅದೇನು ಟೆಕ್ನಿಕಲ್ ಏನು ಇರ್ಬೇಕೇನು? ಅಲ್ಲ, ನಮ್ಮದಂತೂ ಭಾಳ ಸ್ಪಷ್ಟ ಅದ. ನಾನು ನೋಡ್ರಿ, ಸರಿ, ನಾವಂತೂ ಭಾಳ ಸ್ಪಷ್ಟ ಅದ ನೋಡ್ರಿ. ನಾನಂತೂ ಈ ವಿಷಯದಾಗ ಇದು ಸರ್ವಕಾಲಿಕ ಸತ್ಯದ. ಈ ಸತ್ಯನ್ನ ಏನು ಸರ್, ಅದ ಓವರಾಲ್ದೊಳಗೆ ಅವ್ರಿಗೇನು ಟೆಕ್ನಿಕಲ್ ಪ್ರಾಬ್ಲಮ್ ಅದ ಗೊತ್ತಿಲ್ಲ ಕಾರ್ಪೊರೇಷನ್ದವ್ರಿಗೆ. ನಾನು ಮಾತಾಡ್ತೀನಿ ಅವ್ರ ಜೊತೆ. ಪ್ರಶ್ನೆ ಇಲ್ಲ, ಇದು ನಮ್ದು, ಅದೇನು ಪ್ರಶ್ನೆ ಇಲ್ಲ, ಅದ್ರೊಳಗೆ ಏನು ಎರಡು ಮಾತಿಲ್ಲ. ನಾವು ಅದನ್ನು ವಾಪಸ್ ಚರ್ಚೆ ಮಾಡೋದ್ರ ಮುಖಾಂತರ ಇನ್ನೊಬ್ರು ಮಾತಾಡೋಕೆ ಅವಕಾಶ ಕೊಡಬಾರ್ದು ಅಂತ ನನಗೆ ಅನಿಸ್ತದೆ. ನಾನು ಗಂಡಸು ಅಂತೇಳಿ ಯಾಕೆ ಹೇಳ್ಕೋಬೇಕು, ಬೋರ್ಡ್ ಹಾಕೋಬೇಕು ನಾವು? ಅಲ್ಲಲ್ಲ, ನಾ ಅದನ್ನೇ ಹೇಳತ್ತೇನೆ ರೀ. ಈ ಮನ್ಯಾಗ ನಾವು ಅದು ಈ ಮನೆ ನಂದು ಇರುತ್ತದೆ ಅಂತ ಯಾಕೆ ಏನು ಹಚ್ಕೋದು ಅವಶ್ಯಕತೆ? ಮನೆ ಮುಂದೆ ಹಾಕೋದು ಬೇರೆ, ನೀವು ಹಣಿಗೆ ಹಚ್ಕೊಂಡು ಅಡ್ಡಾಡೋಣ ಅಂತೀರಿ. ಇಲ್ಲೇನು ಪ್ರಶ್ನೆ ಇಲ್ಲ. ನಾ ಹೇಳಿದಿಲ್ಲ, ಇದನ್ನ ಸಾರ್ವಕಾಲಿಕ ಸತ್ಯವನ್ನ ನಾವು ಯಾವತ್ತೂ ಒಪ್ಕೊಂಡಿದೀವಿ. ಹಾಂ, ಇಲ್ಲ, ಅದನ್ನ ಹೇಳಲಿ. ಅದನ್ನ ಮೇಯರ್, ಡೆಪ್ಟಿ ಮೇಯರ್ ಮತ್ತು MLAಗಳು ಅದನ್ನು ತೀರ್ಮಾನ ಮಾಡ್ತಾರೆ. ಯಾವ ಹೋರಾಟ? ಈ ಹೋರಾಟ ಮಾಡುವ ವಿಷಯನ ಅಲ್ಲಿದ. ನಾ ಅದನ್ನ ಹೇಳತ್ತಲ್ಲ ನಿಮ್ಗೆ, ಇದು ಸರ್ವಕಾಲಿಕ ಸತ್ಯವನ್ನ ಹೇಳಿ ಮಾತಾಡ್ತೀವಿ. ಥ್ಯಾಂಕ್ ಯು ಸರ್. ಇಲ್ಲ, ಎಸ್ ಸರ್, ಅದ್ರ ಬಗ್ಗೆ ಮಾತಾಡಿ ನಿರ್ಣಯ ಮಾಡ್ತೀನಿ. ಮಾತಾಡ್ತೇನೆ, ಸ್ಥಳೀಯ ಶಾಸಕರ ಜೊತೆ ಮಾತಾಡಿ ಅದಕ್ಕೆ